ಕನಸು ಭಗ್ನ, ಬೀದಿಗೆ ಬಂದ NRI ಟೆಕ್ಕಿ. 1.67 ಕೋಟಿ ಸಂಬಳ, ಈಗ ಕೈಯಲ್ಲಿ ಬಿಡಿಗಾಸು ಇಲ್ಲ. ಅಮೆರಿಕ ಅಂದ್ರೆ ಅದು ಬಣ್ಣದ ಲೋಕ. ಅಲ್ಲಿಗೆ ಹೋಗಿ ಕೆಲಸ ಗಿಟ್ಟಿಸಿಕೊಂಡರೆ ಜೀವನ ಸೆಟಲ್ ಆಯಿತು ಅಂತಾಲೆ ನಾವೆಲ್ಲರೂ ಕೂಡ ಭಾವಿಸ್ತೇವೆ. ವರ್ಷಕ್ಕೆ ಕೋಟಿ ಕೋಟಿ ಸಂಬಳ, ಐಷಾರಾಮಿ ಜೀವನ, ಕೈತುಂಬಾ ಡಾಲರ್ಸ್. ಇದನ್ನೇ ಅಲ್ವಾ ನಾವು ಅಮೆರಿಕನ್ ಡ್ರೀಮ್ ಅಂತ ಕರೆಯೋದು. ಆದರೆ ಈ ಬಣ್ಣದ ಲೋಕದ ಹಿಂದೆ ಒಂದು ಕರಾಳ ವಾಸ್ತವ ಅಡಗಿದೆ. ಅದೇನಂದ್ರೆ, ನಿಮ್ಮ ಅಮೆರಿಕ ವಾಸ ನಿರ್ಧಾರವಾಗುವುದು ಕೇವಲ ನಿಮ್ಮ ಬುದ್ಧಿವಂತಿಕೆಯಿಂದಲ್ಲ, ಬದಲಾಗಿ ಒಂದು ಲಾಟರಿಯಿಂದ. ಹೌದು, H1B ವೀಸಾ ಎಂಬ ಆ ಲಾಟರಿ ಆಟದಲ್ಲಿ ಸೋತಂತಹ ಒಬ್ಬ ಭಾರತೀಯ ಟೆಕ್ಕಿ ಈಗ ಅಕ್ಷರಶಃ ಬೀದಿಗೆ ಬಂದು ನಿಂತಿದ್ದಾರೆ. ಅತ್ತ ಅಮೆರಿಕದಲ್ಲಿ 1,67,00,000 ಸಂಬಳವನ್ನು ಪಡಿತಾ ಇದ್ದಂತಹ ಈ ಯುವಕ ಈಗ ಭಾರತಕ್ಕೆ ಮರಳಿ ಉದ್ಯೋಗವಿಲ್ಲದೆ ಪರದಾಡ್ತಿದ್ದಾರೆ. ತಲೆ ಮೇಲೆ 40 ಲಕ್ಷ ರೂಪಾಯಿ ಸಾಲ ಹೊರ ಇದೆ. ಆದರೆ ಭಾರತದ ಕಂಪನಿಗಳ ಇಂಟರ್ವ್ಯೂ ಎದುರಿಸಲು ಈತನಿಗೆ ಸಾಧ್ಯವಾಗ್ತಿಲ್ಲ. ಅಷ್ಟಕ್ಕೂ ಅಮೆರಿಕದಲ್ಲಿ ಅಷ್ಟೊಂದು ಸಂಬಳ ಪಡಿತಾ ಇದ್ದಂತಹ ವ್ಯಕ್ತಿ ಭಾರತದಲ್ಲಿ ಯಾಕೆ ಫೇಲ್ ಆಗ್ತಿದ್ದಾರೆ? ಅಮೆರಿಕದಲ್ಲಿ ಕೆಲಸ ಕಳೆದುಕೊಂಡಿದ್ದು ಯಾಕೆ? ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ನಾನು ಶಿವಮೂರ್ತಿ ಸರ್ಪಾ. ಎಸ್ ವೀಕ್ಷಕರೇ, ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಆದಂತಹ ರೆಡ್ಡಿಟ್ನಲ್ಲಿ ಒಬ್ಬ ಅನಿವಾಸಿ ಭಾರತೀಯ ಹಂಚಿಕೊಂಡಿರುವಂತಹ ನೋವಿನ ಕಥೆ ಈಗ ಇಡೀ IT ವಲಯದಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಭಾರತಕ್ಕೆ ಅನಿವಾರ್ಯವಾಗಿ ಮರಳಿದ್ದೇನೆ, ಇಲ್ಲಿನ ತಾಂತ್ರಿಕ ಇಂಟರ್ವ್ಯೂಗಳನ್ನು ಎದುರಿಸಲು ನನಗಾಗ್ತಿಲ್ಲ ಎಂಬ ಶೀರ್ಷಿಕೆ ಅಡಿ ಈ ಟೆಕ್ಕಿ ತನ್ನ ಗೋಳನ್ನು ತೋಡಿಕೊಂಡಿದ್ದಾನೆ. ಈತನ ಕತೆ ಕೇಳಿದ್ರೆ ಅಮೆರಿಕಕ್ಕೆ ಹೋಗುವಂತಹ ಪ್ರತಿಯೊಬ್ಬರಿಗೂ ಒಂದು ಕ್ಷಣ ನಡುಕ ಶುರುವಾಗುತ್ತೆ. ಈ ಯುವಕ ಅಮೆರಿಕದಲ್ಲಿ ವರ್ಷಕ್ಕೆ $2 ಲಕ್ಷ ಅಂದ್ರೆ ಭಾರತೀಯ ರೂಪಾಯಿಗಳಲ್ಲಿ ಸರಿಸುಮಾರು 1,67,00,000 ರೂಪಾಯಿ ಸಂಬಳವನ್ನು ಪಡಿತಾ ಇದ್ದ. ಆದರೆ ವಿಧಿಯ ಆಟ ನೋಡಿ, ಈತನ ವೀಸಾ ಅವಧಿ ಮುಗಿತು. ಅತ್ತ H1B ವೀಸಾ ಲಾಟರಿಯಲ್ಲೂ ಕೂಡ ಈತನ ಹೆಸರು ಬರಲಿಲ್ಲ. ಈತ ಕೆಲಸ ಮಾಡ್ತಾ ಇದ್ದಂತಹ ಅಮೆರಿಕ ಕಂಪನಿಗೆ ಭಾರತದಲ್ಲಿ ಯಾವುದೇ ಆಫೀಸ್ ಇರಲಿಲ್ಲ. ಹೀಗಾಗಿ ಆ ಕಂಪನಿ ಆತನನ್ನ ವರ್ಗಾವಣೆ ಮಾಡಲು ಕೂಡ ಸಾಧ್ಯವಾಗಲಿಲ್ಲ. ಅಂತಿಮವಾಗಿ ಬೇರೆ ದಾರಿಯೇ ಇಲ್ಲದೆ ಇದ್ದದನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಈಗ ಭಾರತಕ್ಕೆ ಮರಳಬೇಕಾಯಿತು. $2 ಲಕ್ಷ ಸಂಬಳದಿಂದ ಜೀರೋಗೆ ಕುಸಿದ ಬದುಕು, 40 ಲಕ್ಷ ರೂಪಾಯಿ ಸಾಲ, ಯುವಕನ ಗೋಳಾಟ. ನೋಡಿ ವೀಕ್ಷಕರೇ, ಅಮೆರಿಕದಲ್ಲಿ ಸುಂದರ ಬದುಕು ಕಟ್ಟಿಕೊಂಡಿದ್ದ ಟೆಕ್ಕಿಯ ಇನ್ಕಮ್ ರಾತ್ರೋರಾತ್ರಿ ಶೂನ್ಯಕ್ಕೆ ಇಳಿದು ಹೋಯಿತು. ಇದು ಆತನಿಗೆ ನೀಡಿದ ಮೊದಲ ರಿಯಾಲಿಟಿ ಶಾಕ್. ಆದರೆ ಅದಕ್ಕಿಂತ ದೊಡ್ಡ ಸಮಸ್ಯೆ ಇರುವುದು ಈತ ಮಾಡಿಕೊಂಡಿರುವಂತಹ ಸಾಲದಲ್ಲಿ. ಮಾಸ್ಟರ್ಸ್ ಓದಲು ಅಥವಾ ಜೀವನ ನಡೆಸಲು ಈತ ಬರೋಬ್ಬರಿ 40 ಲಕ್ಷ ರೂಪಾಯಿ ಸಾಲವನ್ನು ಮಾಡಿದ್ದಾನೆ. ಅಮೆರಿಕದಲ್ಲಿ ಇದ್ದಾಗ ಡಾಲರ್ಗಳಲ್ಲಿ ಸಂಪಾದನೆ ಮಾಡ್ತಾ ಇದ್ದರಿಂದ ಈ ಸಾಲ ದೊಡ್ಡದಾಗಿ ಕಾಣ್ತಾ ಇರಲಿಲ್ಲ. ಆದರೆ ಈಗ ಭಾರತಕ್ಕೆ ಬಂದ ಮೇಲೆ ಕೈಯಲ್ಲಿ ಕೆಲಸವೂ ಇಲ್ಲದೆ ಸಾಲದ ಬಡ್ಡಿ ಏರ್ತಾ ಇರುವುದನ್ನು ಕಂಡು ಈತ ಅಕ್ಷರಶಃ ಹತಾಶನಾಗಿದ್ದಾನೆ. ನಾನು ಒದ್ದಾಡ್ತಾ ಇದ್ದೇನೆ, ಭಾರತದ IT ಕಂಪನಿಗಳ ಸ್ಪರ್ಧೆ ಕಂಡು ನನಗೆ ದಿಕ್ಕು ತೋಚದಂತಾಗಿದೆ ಅಂತ ಆತ ಹೇಳಿಕೊಂಡಿದ್ದಾನೆ. ಕೋಟಿ ಸಂಬಳದ ಆಸೆ ಈಗ ಆರ್ಥಿಕ ಸಂಕಷ್ಟದ ಮುಂದೆ ಮಕಾಡೆ ಮಲಗಿದೆ. ಭಾರತದ ಇಂಟರ್ವ್ಯೂಗಳು ಅಮೆರಿಕಕ್ಕಿಂತಲೂ ಕಠಿಣವೇ? ಅಡ್ವಾನ್ಸ್ಡ್ ಪ್ರಶ್ನೆಗಳಿಗೆ NRI ಕಕ್ಕಾಬಿಕ್ಕಿ. ಈ ಕಥೆಯಲ್ಲಿರುವ ಅತ್ಯಂತ ಆಶ್ಚರ್ಯಕರ ವಿಷಯ ಅಂದರೆ ಭಾರತದ ಜಾಬ್ ಮಾರ್ಕೆಟ್ ಬಗ್ಗೆ ಈ ಟೆಕ್ಕಿ ನೀಡಿರುವಂತಹ ಹೇಳಿಕೆ. ಈತನ ಪ್ರಕಾರ ಅಮೆರಿಕದಲ್ಲಿ ಕೇಳುವಂತಹ ಪ್ರಶ್ನೆಗಳಿಗಿಂತ ಭಾರತದ ಟೆಕ್ ಇಂಟರ್ವ್ಯೂಗಳಲ್ಲಿ ಕೇಳುವ ಪ್ರಶ್ನೆಗಳು ಅತಿ ಹೆಚ್ಚು ಅಡ್ವಾನ್ಸ್ಡ್ ಆಗಿವೆ ಮತ್ತು ಕಠಿಣವಾಗಿವೆ. ಹೌದು, ಭಾರತದ IT ವಲಯದಲ್ಲಿ ಈಗ ಕಾಂಪಿಟೇಷನ್ ಎಷ್ಟಿದೆ ಅಂದರೆ ಒಂದು ಕೆಲಸಕ್ಕೆ ಸಾವಿರಾರು ಜನರು ಅರ್ಜಿ ಹಾಕ್ತಾರೆ. ಹೀಗಾಗಿ ಕಂಪನಿಗಳು ಅಭ್ಯರ್ಥಿಗಳನ್ನು ಸೋಸಲು ಅತ್ಯಂತ ಕಠಿಣವಾದ ತಾಂತ್ರಿಕ ಪರೀಕ್ಷೆಗಳನ್ನು ನಡೆಸ್ತಾ ಇವೆ. ಅಮೆರಿಕದಲ್ಲಿ ಕೆಲಸದ ಅನುಭವ ಇದ್ರೂ ಕೂಡ ಭಾರತದ ಈ ಬ್ರೂಟಲ್ ಅಂದರೆ ಕ್ರೂರವಾದ ಇಂಟರ್ವ್ಯೂ ಪ್ರಕ್ರಿಯೆಯನ್ನು ಎದುರಿಸಲು ಈ NRIಗೆ ಸಾಧ್ಯವಾಗ್ತಿಲ್ಲ. ಇಲ್ಲಿನ ವೇಗ ಮತ್ತು ಜನರ ಹಸಿವು ಆತನನ್ನು ಬೆಚ್ಚಿ ಬೀಳುವಂತೆ ಮಾಡಿದೆ. ಅಮೆರಿಕದಲ್ಲಿನ ನಿಧಾನಗತಿಯ ಕೆಲಸದ ಸಂಸ್ಕೃತಿಗೆ ಒಗ್ಗಿಕೊಂಡಿದ್ದ ಈತನಿಗೆ ಭಾರತದ ಈ ಸ್ಪೀಡ್ ಅಕ್ಷರಶಃ ನುಂಗಲಾರದ ತುತ್ತಾಗಿದೆ. ಯುವಕನಿಗೆ ಕ್ಲಾಸ್ ತೆಗೆದುಕೊಂಡ ನೆಟ್ಟಿಗರು. ಈ ಟೆಕ್ಕಿಯ ಪೋಸ್ಟ್ ವೈರಲ್ ಆಗ್ತಾ ಇದ್ದಂತೆ ಸಾವಿರಾರು ಜನರು ಕಮೆಂಟ್ ಬಾಕ್ಸ್ನಲ್ಲಿ ಈತನಿಗೆ ರಿಯಾಲಿಟಿ ಶಾಕ್ ನೀಡಿದ್ದಾರೆ. ಹೆಚ್ಚಿನವರು ಹೇಳ್ತಾ ಇರುವುದು ಒಂದೇ ಮಾತು, ಮೊದಲು ನಿಮ್ಮ ಇಗೋ ಅಂದರೆ ಅಹಂಕಾರವನ್ನು ಕಿತ್ತು ಬಿಸಾಕಿ. ಒಬ್ಬ ಬಳಕೆದಾರರು ಕಮೆಂಟ್ ಮಾಡಿದಂತೆ, ನೀವು ಅಮೆರಿಕದಲ್ಲಿ $2 ಲಕ್ಷ ಸಂಬಳವನ್ನು ಪಡಿತಾ ಇದ್ರು ಕೂಡ 40 ಲಕ್ಷ ಸಾಲ ಯಾಕೆ ಉಳಿಸಿಕೊಂಡಿದ್ದೀರಿ? ಅಷ್ಟು ಹಣವನ್ನು ಏನ್ ಮಾಡಿದ್ರಿ ಅಂತ. ಇನ್ನೊಬ್ಬರು ನೆಟ್ಟಿಗರು ಹೇಳಿರುವಂತೆ, ಅಮೆರಿಕದಲ್ಲಿ 1.67 ಕೋಟಿ ಪಡೆಯುತ್ತಿದ್ದೆ ಎಂಬ ಹಳೆ ಹಾಡನ್ನೇ ಬಿಟ್ಟು ಬಿಡಿ, ಭಾರತದಲ್ಲಿ ನಿಮಗೆ ಈಗ 15ರಿಂದ 20 ಲಕ್ಷ ರೂಪಾಯಿ ಪ್ಯಾಕೇಜ್ ಸಿಕ್ಕರೂ ಕೂಡ ಅದು ದೊಡ್ಡ ವಿಷಯವೇ. ಮೊದಲು ಯಾವುದಾದರೂ ಒಂದು ಕೆಲಸಕ್ಕೆ ಸೇರಿಕೊಳ್ಳಿ, ಹಣದ ಬಗ್ಗೆ ಆಸೆ ಬಿಟ್ಟು ಮೊದಲು ನಿಮ್ಮ ಕೆರಿಯರ್ ಉಳಿಸಿಕೊಳ್ಳಿ ಅಂತ ಖಡಕ್ಕಾಗಿ ಬುದ್ಧಿ ಹೇಳಿದ್ದಾರೆ. ಭಾರತಕ್ಕೆ ಮರಳುವ ಮುನ್ನ
ಈ ಲೆಕ್ಕಾಚಾರ ಮರೆಯಬೇಡಿ. ಲಾಟರಿ ನಂಬಿ ಬದುಕು ಕಟ್ಟಿಕೊಂಡರೆ ಆಗುವ ಅನಾಹುತಗಳು ಏನು? ವೀಕ್ಷಕರೇ, ಈ ಪ್ರಕರಣವು ಅಮೆರಿಕಕ್ಕೆ ಹೋಗುವ ಮತ್ತು ಅಲ್ಲಿ ನೆಲೆಸಿರುವಂತಹ ಲಕ್ಷಾಂತರ ಭಾರತೀಯರಿಗೆ ಒಂದು ದೊಡ್ಡ ಪಾಠ. H-1B ವೀಸಾ ಎಂಬುದು ಒಂದು ತಾತ್ಕಾಲಿಕ ವ್ಯವಸ್ಥೆ. ಅದು ಯಾವಾಗ ಬೇಕಾದರೂ ಕೈಕೊಡಬಹುದು. ಅಮೆರಿಕದಲ್ಲಿ ಇರುವಾಗಲೇ ಸಾಲವನ್ನು ಆದಷ್ಟು ಬೇಗ ತೀರಿಸುವುದು ಜಾಣತನ. ಇಲ್ಲದಿದ್ದರೆ ಈ ಟೆಕ್ಕಿಯಂತೆ ಭಾರತಕ್ಕೆ ಮರಳಿದಾಗ ಆ ಸಾಲವೇ ಮೃತ್ಯುಪಾಶವಾಗುತ್ತೆ. ಇನ್ನೊಬ್ಬ ಅನುಭವಿ NRI ಹೇಳುವಂತೆ, ನಾನು ಕೂಡ 1.5 ವರ್ಷದಲ್ಲಿ ಸಾಲ ತೀರಿಸಿ ಆಮೇಲೆ ನನ್ನ ಇಷ್ಟದಂತೆ ಭಾರತಕ್ಕೆ ಬಂದೆ. ಭಾರತದಲ್ಲಿ ಸಂಬಳದ ನಿರೀಕ್ಷೆಯನ್ನು ಅಮೆರಿಕಕ್ಕೆ ಹೋಲಿಸುವುದು ತಪ್ಪು. ಇಲ್ಲಿನ ಜೀವನ ಶೈಲಿ ಮತ್ತು ಖರ್ಚುಗಳನ್ನು ಗಮನದಲ್ಲಿ ಇಟ್ಟುಕೊಂಡು ಸಂಬಳದ ನಿರೀಕ್ಷೆಯನ್ನು ಇಟ್ಟುಕೊಳ್ಳಬೇಕು. ಅಂದರೆ ಪರಿಸ್ಥಿತಿಗೆ ತಕ್ಕಂತೆ ನಾವು ಬದಲಾಗದಿದ್ರೆ ನಮಗೆ ಸೋಲು ಖಚಿತ ಅಂತ ಹೇಳಿದ್ದಾರೆ. ಮಾನಸಿಕ ನೆಮ್ಮದಿ ಕಳೆದುಕೊಂಡ IT ಪ್ರತಿಭೆ. ನಾನೊಬ್ಬನೇ ಈ ರೀತಿ ಅನುಭವಿಸುತ್ತಿದ್ದೀನಾ ಅಂದ ಟೆಕ್ಕಿ. ಈ ಯುವಕ ಈಗ ಅಕ್ಷರಶಃ ಓವರ್ವೆಲ್ಡ್ ಅಂದರೆ ತತ್ತರಿಸಿ ಹೋಗಿದ್ದಾನೆ. ಅತ್ತ ಸಾಲಗಾರರ ಕಾಟ, ಇತ್ತ ಇಂಟರ್ವ್ಯೂಗಳಲ್ಲಿನ ಫೇಲ್ಯೂರ್ ಆತನ ಮಾನಸಿಕ ನೆಮ್ಮದಿಯನ್ನು ಕೆಡಿಸಿದೆ. ನನ್ನಂತೆ ಯಾರಾದರೂ ಈ ಪರಿಸ್ಥಿತಿಯಿಂದ ಪಾರಾಗಿದ್ದೀರಾ? ನನಗೆ ಸ್ವಲ್ಪ ಧೈರ್ಯವನ್ನ ಹೇಳಿ ಅಂತ ಆತ ರೆಡಿಟ್ನಲ್ಲಿ ಕೇಳಿಕೊಂಡಿದ್ದಾನೆ. ಭಾರತದಲ್ಲಿ ಈಗ ಉದ್ಯೋಗದ ಕೊರತೆ ಇಲ್ಲ, ಆದರೆ ಪ್ರತಿಭೆಗೆ ತಕ್ಕಂತೆ ಅತಿಯಾದ ಸ್ಪರ್ಧೆ ಇದೆ. ಅಮೆರಿಕಾದಿಂದ ಬಂದವರಿಗೆ ರೆಡ್ ಕಾರ್ಪೆಟ್ ಸ್ವಾಗತ ಸಿಗುತ್ತೆ ಅನ್ನೋ ಕಾಲ ಈಗ ಮುಗಿದು ಹೋಗಿದೆ. ನೀವು ಇಲ್ಲಿ ಕೆಲಸ ಮಾಡಬೇಕು ಅಂದರೆ ಇಲ್ಲಿನ ವೇಗಕ್ಕೆ ತಕ್ಕಂತೆ ನಿಮ್ಮನ್ನು ನೀವು ಅಪ್ಡೇಟ್ ಮಾಡಿಕೊಳ್ಳಲೇಬೇಕು. ಹಳೆ ಸಂಬಳದ ದಾಖಲೆಗಳನ್ನು ತೋರಿಸಿ ಇಲ್ಲಿ ಬದುಕು ಸಾಗಿಸಲು ಸಾಧ್ಯವಿಲ್ಲ ಎಂಬ ಕಹಿ ಸತ್ಯವನ್ನು ಆತ ಈಗ ಅರಗಿಸಿಕೊಳ್ಳಬೇಕಿದೆ. ಅಮೆರಿಕ ಕನಸಿನ ಹಿಂದಿನ ಕರಾಳ ಮುಖ. ಒಟ್ನಲ್ಲಿ ಅಮೆರಿಕದಿಂದ ಅನಿವಾರ್ಯವಾಗಿ ಮರಳಿದ ಈ ಟೆಕ್ಕಿಯ ಕತೆ ನಮಗೆ ಕೆಲವು ಕಠಿಣ ಪಾಠಗಳನ್ನು ಕೂಡ ಕಲಿಸುತ್ತಿದೆ. ಲಾಟರಿ ಆಧಾರಿತ ವೀಸಾ ನಂಬಿ ಅತಿಯಾದ ಸಾಲವನ್ನ ಮಾಡಬೇಡಿ. ಅಮೆರಿಕದಲ್ಲಿ ಇರುವಾಗಲೇ ಸೇವಿಂಗ್ಸ್ ಕಡೆಗೆ ಗಮನವನ್ನ ಕೊಡಿ. ನಿಮ್ಮ ತಾಂತ್ರಿಕ ಜ್ಞಾನವನ್ನ ಸದಾ ಅಪ್ಡೇಟ್ ಆಗಿ ಇಟ್ಟುಕೊಳ್ಳಿ. ಯಾಕಂದ್ರೆ ಭಾರತದ IT ವಲಯ ಜಗತ್ತಿಗೆ ಸವಾಲು ಹಾಕುವಷ್ಟು ಬೆಳೆದಿದೆ. ಈ ಯುವಕನಿಗೆ ಆದಷ್ಟು ಬೇಗ ಭಾರತದಲ್ಲಿ ಒಂದು ಒಳ್ಳೆಯ ಕೆಲಸ ಸಿಗಲಿ ಅಂತ ಕೆಲವು ನೆಟ್ಟಿಗರು ಸಲಹೆಯನ್ನ ಕೊಟ್ಟಿದ್ದಾರೆ. ಕೊನೆಯದಾಗಿ ಹೇಳಬೇಕೆಂದರೆ ಅಮೆರಿಕದ ಐಷಾರಾಮಿ ಬದುಕಿನ ಹಿಂದೆ ವೀಸಾ ಎಂಬ ಅನಿಶ್ಚಿತತೆಯ ಕತ್ತಲೆ ಸದಾ ಇರುತ್ತೆ ಎಂಬುದಕ್ಕೆ ಈ ಟೆಕ್ಕಿಯ ಕಥೆಯೇ ಸಾಕ್ಷಿ. H-1B ಲಾಟರಿಯಂತಹ ಅದೃಷ್ಟದ ಆಟದ ಮೇಲೆ ಪೂರ್ಣ ನಂಬಿಕೆ ಇಟ್ಟು ಆರ್ಥಿಕ ಶಿಸ್ತು ಮರೆತು ಅತಿಯಾದ ಸಾಲ ಮಾಡುವುದು ಎಷ್ಟು ಅಪಾಯಕಾರಿ ಎಂಬುದು ಈಗ ಬಹಿರಂಗವಾಗಿದೆ. ಭಾರತದ IT ವಲಯ ಇಂದು ಜಾಗತಿಕ ಮಟ್ಟದ ಸವಾಲನ್ನು ಎಸೆತಾ ಇದ್ದು, ಇಲ್ಲಿ ಕೇವಲ ವಿದೇಶಿ ಅನುಭವ ಇದ್ರೆ ಸಾಲದು, ಬದಲಿಗೆ ನಿರಂತರ ಕಲಿಕೆ ಮತ್ತು ವಾಸ್ತವಕ್ಕೆ ತಕ್ಕಂತೆ ಬದಲಾಗುವ ನಮ್ರತೆ ಇರಬೇಕು. ಅಮೆರಿಕದ ಹಳೆ ಸಂಬಳದ ಹಪಹಪಿ ಬಿಟ್ಟು ಶೂನ್ಯದಿಂದ ಹೊಸ ಬದುಕು ಕಟ್ಟಿಕೊಳ್ಳುವ ಛಲ ಈ ಯುವಕನಿಗೆ ದಾರಿಯಾಗಲಿ. ವಿದೇಶಕ್ಕೆ ಹಾರುವ ಮುನ್ನ ಪ್ರತಿಯೊಬ್ಬರೂ ಈ ರಿಯಾಲಿಟಿ ಚೆಕ್ ಮಾಡಿಕೊಳ್ಳುವುದು ಅತ್ಯಗತ್ಯ. ಇದಿಷ್ಟು ಇವತ್ತಿನ ವಿಶೇಷ. ಇದೇ ರೀತಿಯ ಹಲವು ವಿಶ್ಲೇಷಣೆ ಮಾಹಿತಿ ಅಷ್ಟೇ ಅಲ್ಲ, ಮನರಂಜನೆಯ ವಿಡಿಯೋಗಳಿಗಾಗಿ ವಿಜಯ ಕರ್ನಾಟಕ ವೆಬ್ಸೈಟ್, ಫೇಸ್ಬುಕ್ ಹಾಗೂ ಯೂಟ್ಯೂಬ್ ಪೇಜನ್ನು ಫಾಲೋ ಮಾಡಿ. ಧನ್ಯವಾದಗಳು.